ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಒಳ್ಳೆಯವ್ರಿಗೆ ಏನಕ್ಕೆ ಕಷ್ಟಗಳು ಬರ್ತವೆ? ಒಳ್ಳೆಯವರೇ ಏನಕ್ಕೆ ಬೇಗ ಸಾವನ್ನಪ್ಪುತ್ತಾರೆ? ಒಳ್ಳೆಯವ್ರಿಗೆ ಏನಕ್ಕೆ ಜೀವನ ಪೂರ್ತಿ ಕಷ್ಟ ಅನ್ನೋದು ಬರ್ತಿರುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಅದಕ್ಕೂ ಸಹ ಒಂದು ಕಥೆ ಅನ್ನೋದು ಇರುತ್ತೆ. ಏಕೆ ಅಂತಂದರೆ, ಒಳ್ಳೆಯವ್ರಿಗೆ ಕಷ್ಟಗಳು ಬರ್ತವೆ, ಒಳ್ಳೆಯವರೇ ಬೇಗ ಸಾಯ್ತಾರೆ ಅಂತ ಅನ್ನೋದಾಯಿತು ಅಂತಂದರೆ, ಒಳ್ಳೆಯವರಿಂದೇನು ಕೆಟ್ಟವರಿಂದೇನು ಭಗವಂತ ಇರ್ತಾನೆ. ಹಂಗಾಗಿ ಒಳ್ಳೆಯವ್ರಿಗೆ ಕಷ್ಟ ಬರೋವಂಥದ್ದು, ಒಳ್ಳೆಯವರೇ ಬೇಗ ಸಾಯೋವಂಥದ್ದು. ಯಾಕಪ್ಪ ಅಂತ ಅಂದರೆ, ಒಳ್ಳೆಯವ್ರಿಗೆ ಕಷ್ಟಗಳು ಜಾಸ್ತಿ ಬರ್ತವೆ, ಒಳ್ಳೆಯವ್ರಿಗೆ ಬೇಗ ಸಾವನ್ನು ಅನ್ನೋದನ್ನ ಒಪ್ತಾರೆ. ಯಾಕಪ್ಪ ಅಂತಂದರೆ, ಭಗವಂತ ಅವ್ರ ಜೊತೆಯಲ್ಲಿ ಇರ್ತಾನೆ. ಹಂಗಾಗಿ ಒಳ್ಳೆಯವ್ರಿಗೆ ಏನು ಕಷ್ಟ ಬರುತ್ತೆ, ಒಳ್ಳೆಯವರು ಬೇಗ ಏನಕ್ಕೆ ಸಾಯ್ತಾರೆ, ಕೆಟ್ಟವ್ರು ಏನಕ್ಕೆ ಇನ್ನೂ ಭೂಮಿ ಮೇಲೆ ಇದ್ದಾರೆ, ಪಾಪಕರ್ಮ ಮಾಡಿದ್ದಾರೆ, ಅವರೆಲ್ಲ ಇನ್ನೂ ಚೆನ್ನಾಗೇ ಇದ್ದಾರೆ. ಆದರೆ ಒಳ್ಳೆಯವ್ರು ಮಾತ್ರ ಏನಕ್ಕೆ ಈ ಥರ ಕಷ್ಟ ಸಾವು ಅನ್ನೋದನ್ನು ಎದುರು ನೋಡ್ತಾರೆ ಅಂತ ನಾವು ತಿಳ್ಕೊಳ್ಳೋದಾಯಿತು ಅಂತಂದರೆ, ಅದಕ್ಕೂ ಅಷ್ಟೇ ಭಗವಂತನ ಲೀಲೆ ಅನ್ನೋದಿದೆ. ಒಬ್ಬ ಒಳ್ಳೆ ಮನುಷ್ಯ ಸತ್ತಿರ್ತಾನೆ, ಅವನು ದಾನ ಧರ್ಮ ಅನ್ನೋದು ಮಾಡ್ತಾನೆ, ತುಂಬ ಕಡು ಬಡವನಾಗಿರ್ತಾನೆ, ಅವನು ಸಾವನ್ನಪ್ಪಿರ್ತಾನೆ. ವಿಷ್ಣುವಿನ ಹತ್ರ ಹೋಗಿ ಕೇಳ್ತಾನೆ, ನಾನು ಒಳ್ಳೆ ಕೆಲಸಗಳನ್ನೇ ಮಾಡಿದ್ದೀನಿ, ಆದರೂ ನನಗೇನಕ್ಕೆ ಸಾವನ್ನು ಬೇಗ ಕೊಟ್ಟೆ ನೀನು, ನಾನು ಬದುಕಿನುದ್ದಕ್ಕೂ ನಾನು ಕಷ್ಟನೇ ಅನುಭವಿಸ್ದೆ, ಆದರೆ ನಾನು ಬೇಗ ಸಾವನ್ನಪ್ಪಿದೆ, ನಾನು ಏನಕ್ಕೆ ಕಷ್ಟಗಳು ಒಳ್ಳೆಯವ್ರಿಗೆ ಬರ್ತವೆ ಅಂತ ವಿಷ್ಣುನ ಕೇಳ್ತಾನೆ ಆ ಬಡವ. ಆದರೆ ವಿಷ್ಣು ಹೇಳ್ತಾನೆ, ಹೌದು, ನೀನು ತಿಳ್ಕೊಬೇಕಾದದ್ದು ಸುಮಾರಿದೆ, ನಾನು ತಿಳಿಸ್ತೀನಿ ಅಂತ ಅಂದ್ಬಿಟ್ಟು ವಿಷ್ಣು ವೇಷ ಧರಿಸ್ಬಿಟ್ಟು ಭೂಲೋಕಕ್ಕೆ ಬರ್ತಾನೆ. ಆ ಸತ್ತಂಥ ಮನುಷ್ಯನೂ ಸಹ ಜೊತೆಯಲ್ಲೇ ಕರ್ಕೊಂಡು ಬರ್ತಾನೆ. ನೋಡು, ಸತ್ಯ ಅಸತ್ಯಗಳು ಎಲ್ಲಿದೆ, ಏನಿದೆ ತಿಳ್ಕೊ ಅಂತ ಅಂದ್ಬಿಟ್ಟು ಭೂಲೋಕಕ್ಕೆ ವಿಷ್ಣು ರೂಪ ಧರಿಸಿ ಭೂಲೋಕಕ್ಕೆ ಬಂದಾಗ, ಒಬ್ಬ ಶ್ರೀಮಂತ ಇರ್ತಾನೆ, ಒಬ್ಬ ಬಡವ ಇರ್ತಾನೆ. ಶ್ರೀಮಂತನ ಮನೆ ಬಾಗಿಲಿಗೆ ಒಯ್ತಾರೆ ಇವರು. ಏನಂತ ಹೋಯ್ತಾರೆ, ನಮಗೆ ಹೊಟ್ಟೆ ಹಸಿವು, ಏನಾದರೂ ಸ್ವಲ್ಪ ಊಟ ಕೊಡಿ, ನಮಗೆ ತುಂಬ ದಣಿವಾಗಿದೆ, ಒಂದು ಗ್ಲಾಸ್ ನೀರು ಕೊಡಿ ಅಂತ ಶ್ರೀಮಂತನ ಮನೆ ಬಾಗಿಲಿಗೆ ಹೋಗ್ತಾರೆ. ಆದರೆ ಆ ಶ್ರೀಮಂತ ಏನನ್ನು ಕೊಡೋದಿಲ್ಲ, ಒಂದು ಗ್ಲಾಸ್ ನೀರು ಕೊಡೋದಿಲ್ಲ, ಒಂದು ತುತ್ತು ಅನ್ನನೂ ಕೊಡೋದಿಲ್ಲ. ಇಲ್ಲ, ನಾನೇನು ಕೊಡೋದಿಲ್ಲ, ನಾನು ಸಂಪಾದನೆ ಮಾಡಿರೋದು ನಾನು ದಾನ ಧರ್ಮ ಮಾಡೋದಕ್ಕಲ್ಲ, ನನ್ನ ಮಕ್ಕಳು ಕೂತ್ಕೊಂಡು ತಿನ್ನೋದಕ್ಕೋಸ್ಕರ ನಾನು ಸಂಪಾದನೆ ಮಾಡಿರೋದು, ನಾನೇನು ದಾನ ಧರ್ಮ ಮಾಡೋದಿಲ್ಲ, ಬಂದವ್ರಿಗೆಲ್ಲ ನಾನು ಭಿಕ್ಷೆ ಹಾಕೋದಿಲ್ಲ ಅಂದ್ಬಿಟ್ಟು ಮನೆಯಿಂದ ಹೊರಗಡೆ ವಿಷ್ಣುವಿನ ತಳ್ಳಿಬಿಡ್ತಾನೆ. ವಿಷ್ಣು ಅಂತ ಅವನಿಗೆ ಆಗಿರೋದಿಲ್ಲ, ಆದರೆ ರೂಪ ಧರಿಸಿ ಹೋಗಿರ್ತಾನಲ್ಲ ಆ ಮನುಷ್ಯನ ಹೊರಗಡೆ ತಳ್ಳಿಬಿಡ್ತಾನೆ. ಆದರೆ ತೋರಿಸ್ತಾನೆ, ಇವನಿಗೆ ಪಕ್ಕದಲ್ಲೇ ಇರ್ತಾನಲ್ಲ ಒಬ್ಬ ಬಡವ ಸತ್ತಿರ್ತಾನಲ್ಲ ಅವನಿಗೆ ತೋರಿಸ್ತಾನೆ, ನೋಡು ಶ್ರೀಮಂತ ಈ ಥರ ಮಾಡ್ದ ಅಂತ. ಆದರೆ ಬಡ ಹೆಂಗಸ್ರು ಮನೆ ಬಾಗಿಲಿಗೆ ಹೋಗ್ತಾನೆ ವಿಷ್ಣು. ತುಂಬ ಕಡು ಬಡವೆ ಆಕೆ ಮನೆ ಬಾಗಿಲಿಗೆ ಹೋದಾಗ, ಆಕೆ ಕೂಲಿ ನಾಲಿ ಮಾಡಿ ಜೀವನ ಮಾಡ್ತಿದ್ದಂಥದ್ದು. ಆಕೆಗೆ ಇರೋದಕ್ಕೆ ಸರಿಯಾಗಿ ಒಂದು ಮನೆಯೂ ಇರಲಿಲ್ಲ, ಮತ್ತು ಗಂಡ ಮಕ್ಕಳು ಸಂಬಂಧದವರು ಸಹ ಯಾರೂ ಅಷ್ಟೇ ಇರಲಿಲ್ಲ ಆಕೆಗೆ. ಆಕೆ ಒಬ್ಬಳೇ ಇದ್ದಿದ್ದಂಥದ್ದು. ಎಲ್ಲೋ ಒಂದು ಊರಿಂದ ಆಚೆಗಡೆ ಒಂದು ಗುಡಿಸ್ಲು ಕಟ್ಕೊಂಡು ಆ ಗುಡಿಸ್ಲಲ್ಲಿ ಕೂಲಿ ಮಾಡಿಕೊಂಡು ಸೌದೆ ಗಿವ್ದೆ ಮಾರ್ಕೊಂಡು ಆಕೆ ಜೀವನ ಮಾಡ್ತಿದ್ದಂಥದ್ದು. ಆಕೆ ಮನೆ ಬಾಗಿಲಿಗೆ ವಿಷ್ಣು ಹೋಗ್ತಾನೆ. ಹೋದಾಗ ಆಕೆ ಮನೆ ಒಳಗಡೆ ಕರೆದು, ಏನಿದೆಯೋ ಅಪ್ಪ ಭಗವಂತ, ನೀನೇ ಅವ್ರ ರೂಪದಲ್ಲಿ ಬಂದಿದೆಯೋನೋ ನನಗೆ ಗೊತ್ತಿಲ್ಲ, ಆದರೆ ನೀನು ಅಷ್ಟು ಬಂದಿದೆಯಲ್ಲ, ತುಂಬ ನೀನು ದಂಡಿರೋ ಥರ ಕಾಣ್ತೀಯ, ತಗೊಳ್ಳಪ್ಪ ಒಂದು ಗ್ಲಾಸ್ ನೀರು ಕೊಡಿ, ನಂತರ ನಮ್ಮನೆಯಲ್ಲಿ ಏನಿದೆಯೋ ಅದನ್ನು ನಾನು ಕೊಡ್ತೀನಿ, ಊಟ ಮಾಡಿ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಂಡು ನೀನು ಹೋಗಪ್ಪ, ತುಂಬ ಆಯಾಸ ಇರೋ ಥರ ಕಾಣಿಸ್ತಿದ್ಯಾ ಅಂತ ಆಕೆ ಹೇಳ್ತಾಳೆ. ಯಾರಿಗೆ? ವಿಷ್ಣುವಿನಿಗೆ ಹೇಳ್ತಾಳೆ. ಆದರೆ ವಿಷ್ಣು ಅಂತ ಆಕೆಗೆ ಗೊತ್ತಿರೋದಿಲ್ಲ. ಆದರೆ ವಿಷ್ಣು ಹೇಳ್ತಾನೆ, ನೋಡು, ಶ್ರೀಮಂತನ ಮನೆ ಬಾಗಿಲಿಗೆ ಹೋದರೆ ಒಂದು ತುತ್ತು ಅನ್ನ ಕೊಡಲಿಲ್ಲ, ಆದರೆ ತುಂಬ ಕಡು ಬಡವೆ ಈಕೆ, ಕೂಲಿ ಮಾಡಿಕೊಂಡು ತಿನ್ನಬೇಕು, ಅವಳಿಗೆ ಇಲ್ಲ ಅಂದರೂ ಸಹ ಅವಳು ನನಗೆ ಕೊಟ್ಟಳು. ಈಗ ಅವಳು ಸಂಜೆ ಊಟ ಮಾಡೋ ಊಟನ ನನಗೆ ಕೊಟ್ಟಿದ್ದಾಳೆ, ಇನ್ನು ಸಂಜೆ ಅವಳು ಉಪವಾಸ ಮಲಗಬೇಕಾಗುತ್ತೆ ಅಂತಲೂ ಸಹ ವಿಷ್ಣುವಿಗೆ ಗೊತ್ತಾಗಿರುತ್ತೆ. ಹಂಗಾಗಿ ತುಂಬ ಕಡು ಬಡವ ಏನು ಸತ್ತಿರ್ತಾನಲ್ಲ ಅವನಿಗೆ ಇದನ್ನೆಲ್ಲ ತೋರ್ಸೋದಕ್ಕೋಸ್ಕರ ವಿಷ್ಣು ಒಂದು ರೂಪ ತರಿಸಿ ಬರೋ ಅಂಥದ್ದು. ಆದರೆ ಇರೋನಿಗೆ ಏನೂ ಕೊಡೋದಿಲ್ಲ. ಆದರೆ ಈತ ಹೇಳ್ತಾನೆ, ಯಾರು ಪಕ್ಕದಲ್ಲಿ ಸತ್ತಿರ್ತಾನಲ್ಲ ಅವನು ಹೇಳ್ತಾನೆ, ಶ್ರೀಮಂತ ಏನೂ ಕೊಡಲಿಲ್ಲ, ನಿಮ್ಮನ್ನು ಹೊರಗಡೆ ಹಾಕ್ಬಿಟ್ನಲ್ಲ, ಅವನಿಗೇನಾದರೂ ನೀವು ಶಿಕ್ಷೆ ಕೊಡ್ಬೋದಲ್ವ, ಏನಾದರೂ ಶಾಪ ಕೊಡ್ಬೋದಲ್ವ ಅಂತ ಅಂದಾಗ, ಆವಾಗ ನಗ್ನಗ್ತಾ ವಿಷ್ಣು ಹೇಳ್ತಾನೆ, ಅವನ ಜೀವನ ಪೂರ್ತಿ ತಿಂದರೂ ಖಾಲಿ ಆಗದಿರೋಷ್ಟು ಹಣ ಆಸ್ತಿ ಅಂತಸ್ತು ಎಲ್ಲ ಬರಲಿ,
ಅವನು ಮುಟ್ಟಿದ್ದೆಲ್ಲ ಚಿನ್ನವೇ ಆಗಲಿ, ಅವನ ಜೀವನ ಪೂರ್ತಿ ಸುಖ ಸಮೃದ್ಧಿನ ಅವನು ಅನುಭವಿಸ್ಲಿ ಅಂತ ಆಶೀರ್ವಾದ ಮಾಡಿ ಬಂದ್ಬಿಡ್ತಾನೆ. ಈತ ಪಕ್ಕದಲ್ಲಿರೋನು ಕೇಳ್ತಾನೆ, ಯಾಕಪ್ಪ ಆ ಥರ ನೀನು ಆಶೀರ್ವಾದ ಮಾಡಿದೆ? ಅವನು ಏನು ಕೊಡಲಿಲ್ಲ, ಮೋಸ ಮಾಡ್ದ ಅವನು. ಆದರೆ ಎಲ್ಲವೂ ಇತ್ತು ಅವನಿಗೆ, ಆದರೂ ಏನೂ ಕೊಡಲಿಲ್ಲ, ಮೋಸ ಮಾಡ್ತಾನೆ, ಬಡವ್ರಿಗೆ ಒಂದು ತುತ್ತು ಅನ್ನ ಕೊಡಲಿಲ್ಲ, ನೀವೇನಕ್ಕೆ ಅವನಿಗೆ ಆಶೀರ್ವಾದ ಮಾಡಿದ್ರಿ ಅಂತ ಕೇಳಿದಾಗ ವಿಷ್ಣು ಹೇಳ್ತಾನೆ, ಬಾ ನಾನು ಇನ್ನೊಬ್ಬರು ಮನೆ ಬಾಗಿಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೋದಾಗ ಆ ಕಡು ಬಡವೆ ಮನೆಗೆ ಹೋಗ್ತಾರಲ್ಲ, ಆಕೆ ಊಟ ಮಾಡೋ ಒಂದು ತುತ್ತು ಅನ್ನನ ವಿಷ್ಣುವಿನಿಗೆ ಕೊಟ್ಟಿರ್ತಾಳೆ. ಒಬ್ಬ ಕಡು ಬಡವ ಭಿಕ್ಷೆ ಕೇಳ್ಕೊಂಡು ಬಂದವನೇ ಅಂತ ಅವಳು ಊಟ ಕೊಟ್ಟಾಗ ವಿಷ್ಣು ಏನಂತ ಶಾಪ ಹಾಕ್ತಾನೆ, ನೀನು ಮಾಡೋ ಕೆಲಸ, ಇರೋ ಮನೆ, ನೀನೇನು ಕೂಲಿ ಮಾಡಿಕೊಂಡು ನೀನು ಜೀವನ ಮಾಡ್ತಿದ್ದೋ ಅದೆಲ್ಲ ನೀನು ತೋಗ್ಬಿಡ್ಲಿ, ನೀನು ಅಸಹಾಯಕಳಾಗಬೇಕು ನೀನು ಅಂತ ಶಾಪ ಕೊಡ್ತಾನೆ. ಯಾಕೆ ಅಂತಂದರೆ ಆ ಥರ ಒಂದು ಶಾಪ ಕೊಟ್ಟಿದ್ದು ಏನಕ್ಕೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಪಕ್ಕದಲ್ಲಿದ್ದವನು ಕೇಳ್ತಾನೆ, ಏನಕ್ಕೆ ನೀವು ಈ ಥರ ಕಡು ಬಡವೆಗೆ ಶಾಪ ಕೊಟ್ರಿ? ಆಕೆ ಅವ್ರಿಗೆ ಊಟ ಕೊಟ್ಟಿದ್ದಾಳೆ, ಅವಳು ರಾತ್ರಿ ತಿನ್ನೋ ಊಟನ ನಿಮಗೆ ಕೊಟ್ಟಿದ್ದಾಳೆ, ಈಗ ಅವಳು ಉಪವಾಸ ಮಲಗಬೇಕು, ಅವಳು ಕೂಲಿ ಎಲ್ಲೂ ಸಿಗದಿರೋ ಹಾಗೆ, ಅವಳಿಗೊಂದು ತುತ್ತು ಅನ್ನನೂ ಸಿಗದಿರೋ ಹಾಗೆ, ಇರೋ ಮನೇನೂ ಕಳ್ಕೊಳ್ಳೋ ಥರ ಏನಕ್ಕೆ ನೀವು ಶಾಪ ಕೊಟ್ರಿ ಅಂತ ವಿಷ್ಣುವಿನ ಕೇಳಿದಾಗ ವಿಷ್ಣು ಹೇಳ್ತಾನೆ, ಇದಕ್ಕೂ ಕಾರಣ ಇದೆ. ಏಕೆ ಅಂತಂದರೆ, ಈಗ ಶ್ರೀಮಂತನ ಮನೆ ಬಾಗಿಲಿಗೆ ಹೋದೆ, ಅವ್ನಿಗೇನು ಕೊಡಲಿಲ್ಲ ನನಗೆ, ಅವನಿಗೆ ಹಣ ಆಸ್ತಿ ದುಡ್ಡು ಒಡವೆನಲ್ಲಿ ವ್ಯಾಮೋಹ ಇದೆ, ಅದನ್ನೆಲ್ಲ ಅವನು ಬಿಟ್ಟಿರೋಕ್ಕಾಗೋದಿಲ್ಲ, ಅದಕ್ಕೋಸ್ಕರ ನಾನು ಅನುಗ್ರಹ ಮಾಡಿದೆ ಅದನ್ನೆಲ್ಲ. ಆದರೆ ಈಕೆ ಕಡು ಬಡವೆ, ಜೀವನ ಪೂರ್ತಿ ಕೂಲಿ ಮಾಡಿಕೊಂಡೇ ತಿನ್ನಬೇಕು, ಬಂಧು ಬಳಗ ಇಲ್ಲ, ಇರೋದಕ್ಕೊಂದು ಮನೆಯೂ ಇಲ್ಲ, ಅದಕ್ಕೋಸ್ಕರ ಇವಳಿಗೆ ಏನು ಇರಬಾರ್ದು ಅಂತ ನಾನು ಅನುಗ್ರಹ ಮಾಡಿದ್ದೀನಿ. ಏಕೆ ಅಂತಂದರೆ ಇವಳಿಗೆ ಯಾವುದೇ ಒಂದು ವ್ಯಾಮೋಹ ಇಲ್ಲ, ನಾನು ಅದನ್ನು ಬಿಟ್ಟು ಬರಬೇಕು ಇದನ್ನು ಬಿಟ್ಟು ಬರಬೇಕು ಅಂತಲೇ ಏನೂ ಒಂದು ವ್ಯಾಮೋಹ ಇಲ್ಲ, ಇರೋದೊಂದು ಜೀವ, ಯಾವಾಗ ಹೋದ್ರೂ ಪರವಾಗಿಲ್ಲ ಅಂತ ಅವಳು ಸಾವನ್ನು ಎದುರು ನೋಡ್ತಿದ್ದಾಳೆ, ಭಗವಂತನ ಸ್ಮರಣೆಯಲ್ಲಿದ್ದಾಳೆ, ನನ್ನನ್ನು ಜಪ ಮಾಡ್ತಿದ್ದಾಳೆ ಯಾವಾಗ್ಲೂ. ಹಂಗಾಗಿ ಆದಷ್ಟು ಬೇಗ ಆಕೆ ನನ್ನ ಹತ್ರ ಬರಬೇಕು, ನನ್ನ ಜೊತೆಯಲ್ಲಿ ಆಕೆ ಇರಬೇಕು ಅಂತ ಅಂದ್ಬಿಟ್ಟೇನೆ ವಿಷ್ಣು ಈ ಥರ ಒಂದು ಶಾಪ ಕೊಡ್ತಾನೆ. ಶ್ರೀಮಂತನಿಗೆ ಏನು ಥರ ಕೊಟ್ಟ ಅಂದರೆ, ಅವನಿಗೆ ಹಣ ಆಸ್ತಿಯ ವ್ಯಾಮೋಹ ಇರುತ್ತಲ್ಲ, ಅದನ್ನು ಬಿಟ್ಟು ಹೋಗೋಕ್ಕಾಗೋದಿಲ್ಲ. ಅವನು ಸಾಯೋ ಅಂಥ ಟೈಮಲ್ಲೂ ಅವನು ನನ್ನ ಹಣ ಆಸ್ತಿ ಬಿಟ್ಟೋಗ್ತಾ ಇದ್ದೀನಲ್ಲ, ಇಷ್ಟನ್ನೆಲ್ಲ ನನ್ನ ಮಕ್ಕಳು ನನ್ನ ಹೆಂಡ್ತಿ ಹೇಗೆ ನೋಡ್ಕೋತಾರೋ, ಯಾರು ದೋಚಿಬಿಡ್ತಾರೋ ಅಂತ ಒಂದು ಚಿಂತೆನಲ್ಲೇ ಅವನು ಕೊರಗ್ತಾ ಇರಬೇಕು. ಸಾಯಬೇಕಾದ್ರೂ ಅವನು ನೆಮ್ಮದಿಯುಕ್ತ ಸಾವನ್ನು ಅವನು ಒಪ್ಪಬಾರ್ದು. ಅವನು ಸತ್ತ ಮೇಲೂ ಸಹ ನಾನು ಅದನ್ನೆಲ್ಲ ಬಿಟ್ಟು ಬಂದೆ, ನಾನು ಇಷ್ಟನ್ನೆಲ್ಲ ಹಣ ಆಸ್ತಿ ಎಲ್ಲನೂ ಬಿಟ್ಟು ಬಂದೆ ಅಂತ ಅವನು ಕೊರಗಬೇಕು. ಅವನು ಆ ಥರ ಒಂದು ಶಿಕ್ಷೆನ ನಾನು ಕೊಟ್ಟಿದ್ದೀನಿ ಅಂತ ವಿಷ್ಣು ಹೇಳ್ತಾನೆ. ಏನಕ್ಕೆ ಅಂತಂದರೆ, ಇದರಲ್ಲಿ ನಮಗೇನು ಒಂದು ಅರ್ಥ ಆಯಿತು ಅಂತಂದರೆ, ತುಂಬ ಶ್ರೀಮಂತ, ಯಾರಿಗೂ ಏನು ಕೊಡದೆ ಇರೋವನು, ಅವನು ಇರೋ ಆಸ್ತಿನ ಹೇಗೆ ಬಿಟ್ಟು ಬರ್ತಾನೆ? ಅವನು ಸಾಯಬೇಕಾದ್ರೂ ನನ್ನ ಆಸ್ತಿ ಅಂತಲೇ ಇರ್ತಾನೆ. ಆವಾಗ ಅವನು ನರ್ಕಕ್ಕೆ ಬಂದಾಗ, ಅಂದರೆ ಯಮಲೋಕಕ್ಕೆ ಬಂದಾಗ ಅವನಿಗೆ ನರ್ಕನೇ ಸಿಕ್ಕೋ ಅಂಥದ್ದು, ಅವನಿಗೆ ಸ್ವರ್ಗ ಸಿಕ್ಕೋದಿಲ್ಲ ಅಂತ ವಿಷ್ಣು ಹೇಳ್ತಾನೆ. ಅವನು ಜೀವನ ಪೂರ್ತಿ ಅವನು ಸತ್ತ ಮೇಲೂ ಸಹ ನನ್ನ ಆಸ್ತಿ ಏನಾಯಿತು, ನನ್ನ ಹಣ ಏನಾಯಿತು ಅಂತ ಇದೇ ಚಿಂತೆಯಲ್ಲೇ ಅವನು ನರ್ಕದಲ್ಲಿ ನರ್ಕ ಅನುಭವಿಸ್ಬೇಕು ಅಂತ ಅಂದ್ಬಿಟ್ಟೆ ನಾನು ಅವ್ನಿಗೆ ಆ ಥರ ಶಿಕ್ಷೆ ಕೊಟ್ಟಿದ್ದೀನಿ. ಆದರೆ ಈ ಕಡು ಬಡವೆಗೆ ನಾನು ಈ ಥರ ಶಿಕ್ಷೆ ಕೊಟ್ಟಿದ್ದೀನಿ ಅಂದರೆ, ಆಕೆ ಆದಷ್ಟು ಬೇಗ ನನ್ನ ಹತ್ರ ಬರಲಿ, ಅವಳು ಸ್ವರ್ಗಕ್ಕೆ ಹೋಗೋ ಥರ ಅನುಗ್ರಹ ಇದೆ. ಏಕೆ ಅಂತಂದರೆ ಅವಳು ಸ್ವಾರ್ಥಿ ಅಲ್ಲ, ಇರೋದನ್ನು ಬೇರೆಯವ್ರಿಗೆ ಕೊಡೋ ಅಂಥವಳು. ಏಕೆಂದರೆ ಅವಳು ಸಾಯಬೇಕಾದ್ರೂ ನನ್ನಲ್ಲಿ ಏನೂ ಇಲ್ಲ, ನಾನು ಕಡುಬಡವೆ ಅಂತಂದ್ಬಿಟ್ಟು ಅವಳು ದೇವ್ರನ್ನ ಸ್ಮರಣೆ ಮಾಡ್ತಿದ್ಲು. ನಾನು ಇರೋಷ್ಟು ದಿನ ದಾನ ಧರ್ಮ ಒಳ್ಳೆಯದನ್ನೇ ನಾನು ಮಾಡ್ತಿದ್ದೀನಿ ಅನ್ನೋದೊಂದು ತೃಪ್ತಿ ಇತ್ತು ಆಕೆಯಲ್ಲಿ. ಆದರೆ ಆಕೆ ಭೂಮಿ ಮೇಲೆ ಇರೋಕ್ಕೆ ಯೋಗ್ಯತೆಳಲ್ಲ. ಆದಷ್ಟು ಬೇಗ ನನ್ನ ಹತ್ರ ಸ್ವರ್ಗದಲ್ಲಿ ಇರಬೇಕು ಅಂತಲೇ ಆಕೆಗೆ ನಾನು ಆ ಥರ ಅನುಗ್ರಹ ಮಾಡಿ ಆಕೆ ಈ ಸ್ವರ್ಗಕ್ಕೆ ಬರೋ ಥರ ನಾನು ಅನುಗ್ರಹ ಮಾಡಿದ್ದೀನಿ. ನೀನು ಕೇಳಿದ್ದಕ್ಕೆಲ್ಲ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಒಳ್ಳೆಯವ್ರಿಗೆ ಏನಕ್ಕೆ ಕಷ್ಟ ಬರುತ್ತೆ ಅಂತನ್ನೋದಾಯಿತು ಅಂತ ಅಂದರೆ, ಹೌದು, ಒಳ್ಳೆಯವ್ರಿಗೆ ಕಷ್ಟನ ನಾನು ಜಾಸ್ತಿ ಕೊಡ್ತೀನಿ, ಆದರೆ ಕಷ್ಟದಲ್ಲೂ ಸಹ ನಾನು ಕೈ ಬಿಡೋದಿಲ್ಲ. ಅವ್ರನ್ನ ಕಾಯ್ತಿರ್ತೀನಿ, ಅವ್ರನ್ನ ನಾನು ಪರೀಕ್ಷೆ ಮಾಡ್ತೀನಿ, ಅಗ್ನಿ ಪರೀಕ್ಷೆಗೂ ಸಹ ನಾನು ದುಡ್ತೀನಿ ನಾನು. ಏಕೆ ಅಂತಂದರೆ ಅವರು ಆ ಅಗ್ನಿ ಪರೀಕ್ಷೆಯಲ್ಲಿ ಗೆದ್ದಾಗ ಅವ್ರಿಗೆ ಸ್ವರ್ಗ ಪ್ರಾಪ್ತಿಯಾಗುತ್ತೆ. ಒಳ್ಳೆಯವ್ರು ಏನಕ್ಕೆ ಬೇಗ ಸಾವನ್ನಪ್ತಾರೆ ಅಂತಂದರೆ, ಅವರು ಹಿಂದಿನ ಜನ್ಮದಲ್ಲಿ ಏನಾದರೂ ಸ್ವಲ್ಪ ಅವರು ಪುಣ್ಯ ಪಾಪ ಅನ್ನೋದು ಮಾಡಿದರೆ ಏನಾದರೂ ತೀರಿಸೋ ಅಂಥದ್ದು ಇತ್ತು ಅಂತಂದರೆ ಅವರು ತಿರ್ಗಾ ಮಂಚಿನ
ಮನುಷ್ಯನ ಜನ್ಮನ ತಾಳಿ ಅವರು ಭೂಲೋಕಕ್ಕೆ ಬಂದು ಅವ್ರ ಹಿಂದಿನ ಜನ್ಮದಲ್ಲಿ ಏನೇನು ತೀರ್ಸೋಕ್ಕಾಗಿರಲಿಲ್ಲ, ಏನೇನು ಒಂದು ಒಳ್ಳೆ ಕೆಲಸ ಮಾಡೋಕ್ಕಾಗಿರಲಿಲ್ಲ, ಪಾಪದ ಕೆಲಸ ಆಗಿರ್ಬೋದು, ಪುಣ್ಯದ ಕೆಲಸ ಆಗಿರ್ಬೋದು, ಅದನ್ನೆಲ್ಲ ಮುಗಿಸಿದ ನಂತರನೇ ನೀನು ಇಷ್ಟು ಕೆಲಸ ಮುಗಿಸಿ ನೀನಿಷ್ಟು ಬೇಗ ಬರಬೇಕು ಅಂತಾನೆ ಅಪ್ಪಣೆ ಇರುತ್ತೆ. ಹಂಗಾಗಿ ಅವರು ಅಷ್ಟು ಬೇಗ ಚಿಕ್ಕ ವಯಸ್ಸಿನಲ್ಲೇ ಸಾವನ್ನಪ್ಪುವಂಥದ್ದು. ಚಿಕ್ಕ ವಯಸ್ಸಲ್ಲೇ ಏನಕ್ಕೆ ಸಾಯ್ತಾರೆ, ಒಳ್ಳೆಯವರು ಏನಕ್ಕೆ ಸಾಯ್ತಾರೆ, ಒಳ್ಳೆಯವ್ರಿಗೆ ಕಷ್ಟಗಳು ಏನಕ್ಕೆ ಬರುತ್ತೆ ಅಂತಂದರೆ ನಿನಗೆ ಇದಕ್ಕೆ ಉತ್ತರ ಸಿಕ್ತು ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ವಿಷ್ಣು ಕಡು ಬಡವ ಸತ್ತಿರ್ತಾನಲ್ಲ ಅವನಿಗೆ ಹೇಳೋ ಅಂಥದ್ದು. ಆದರೆ ಸತ್ತಿರ್ತಾನಲ್ಲ ಆ ಕಡು ಬಡವ ಅವನು ಅಷ್ಟೇ ದಾನ ಧರ್ಮ ಒಳ್ಳೆಯದು ಅನ್ನೋದನ್ನು ಮಾಡಿರ್ತಾನೆ. ಮಕ್ಕಳು ಚಿಕ್ಕವರಾಗಿರ್ತಾರೆ, ಆದಷ್ಟು ಬೇಗ ಅವನು ಸಹ ಸಾವನ್ನಪ್ಪಿರ್ತಾನೆ. ಆದರೆ ವಿಷ್ಣು ಹತ್ರ ಹೋಗಿ ಅವನು ಕೇಳೋವಂಥದ್ದು, ನನ್ನ ಮಕ್ಕಳು ಇನ್ನೂ ಚಿಕ್ಕವರು, ನನ್ನ ಹೆಂಡ್ತಿ ದುಡ್ಕೊಂಡು ತಿನ್ನುವಂಥ ಶಕ್ತಿ ಇಲ್ಲ, ಮಕ್ಕಳನ್ನೇ ಸಾಕ್ತಾಳ, ಆಕೆ ಜೀವನನೇ ಮಾಡ್ತಾಳ ಅಂತಂದ್ಬಿಟ್ಟು ವಿಷ್ಣುನ ಕೇಳ್ತಾನೆ. ನನ್ನನ್ನು ಏನಕ್ಕೆ ಇಷ್ಟು ಬೇಗ ನೀನು ಕರೆಸ್ಕೊಂಡೆ, ನಾನಿನ್ನೂ ಮಾಡಬೇಕಾದಂಥ ಕೆಲಸ ತುಂಬಾ ಇತ್ತು, ಆದರೆ ನನ್ನನ್ನು ಯಾಕೆ ಕರೆಸ್ಕೊಂಡೆ, ನನ್ನ ಹೆಂಡ್ತಿ ಮಕ್ಕಳು ಎಷ್ಟು ಕಷ್ಟಪಡ್ತಿದ್ದಾರೋ ಅಲ್ಲಿ ಅಂತ ವಿಷ್ಣುವಿನ ಹತ್ರ ಕೇಳ್ತಾನೆ ಆ ಕಡು ಬಡವ. ಅವನಿಗೆ ಹೇಳ್ತಾನೆ, ಒಳ್ಳೆಯವ್ರು ಏನಕ್ಕೆ ಸಾಯ್ತಾರೆ, ಕೆಟ್ಟವ್ರು ಏನಕ್ಕೆ ಸಾಯ್ತಾರೆ ಅಂತ. ನೀನು ಹೋದ ಜನ್ಮದಲ್ಲಿ ನೀನು ತೀರ್ಸೋಕ್ಕಾಗದೇ ಇರೋ ಅಂಥದ್ದು ಇತ್ತು ನಿನಗೆ, ಏನು ಒಳ್ಳೆ ಕೆಲಸ ಕೆಟ್ಟ ಕೆಲಸ ನೀನು ಮಾಡಿದ್ಯೋ ಅದನ್ನೆಲ್ಲ ತೀರಿಸ್ಬೇಕಾಗಿತ್ತು. ಅದನ್ನೆಲ್ಲ ತೀರಿಸಿದ ನಂತರ ನಿನಗೆ ಇಷ್ಟು ದಿನ ಇಷ್ಟು ವರ್ಷ ಆಯುಸ್ಸು ಅನ್ನೋದಿರುತ್ತೆ. ಆ ಆಯುಸ್ಸಿನಲ್ಲಿ ನೀನು ಎಲ್ಲವನ್ನು ತೀರಿಸಿದ ನಂತರ ನಿನಗೆ ಬೇಗ ಸಾವನ್ನು ನಾನು ಕೊಡ್ತೀನಿ ಅಂತ ವಿಷ್ಣು ಹೇಳ್ತಾನೆ. ಹಂಗಾಗಿ ಚಿಕ್ಕ ವಯಸ್ಸಲ್ಲೇ ಬೇಗ ಏನಕ್ಕೆ ಸಾಯ್ತಾರೆ ಅಂತಂದರೆ ಹಿಂದೆ ಏನು ತೀರ್ಸೋಕ್ಕಾಗಿರೋದಿಲ್ವೋ ಈ ಜನ್ಮದಲ್ಲಿ ತೀರಿಸ್ಬಿಟ್ಟು ಅವರು ಬೇಗ ಹೋಗೋ ಅಂಥದ್ದು. ಆ ಸತ್ಯವೋ ನಮಗೆ ಅರ್ಥ ಆಗೋದಿಲ್ಲ. ನಾವು ಅನ್ಕೋತೀವಿ ಏನಕ್ಕೆ ಬೇಗ ಸಾಯ್ತಾರೆ, ಏನಕ್ಕೆ ಒಳ್ಳೆಯವರೇ ಸಾಯ್ತಾರೆ, ಏನಕ್ಕೆ ಒಳ್ಳೆಯವ್ರಿಗೆ ಕಷ್ಟ ಬರುತ್ತೆ ಅನ್ನೋದಾಯಿತು ಅಂತಂದರೆ ನೋಡಿ, ಭಗವಂತನ ಆಟ ಇಲ್ಲೆಲ್ಲವೂ ಇದೆ. ಭಗವಂತನ ಆಟ ಇಲ್ದಿರ ನಮ್ಮ ಒಂದು ಹುಲ್ಲು ಕಡ್ಡಿನೂ ಸಹ ಅಳಗಾಡೋದಿಲ್ಲ ಭೂಮಿ ಮೇಲೆ. ಹಾಗಾಗಿ ಯಾವಾಗಲೂ ಅಷ್ಟೇ ನಾವು ಒಳ್ಳೇದು ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದಾನ ಧರ್ಮ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದಷ್ಟು ನಾವು ಯಾರ್ದೋ ಒಂದು ವಸ್ತು ಕಿತ್ಕೊಂಡು ತಿಂದೋರೋ ಹಾಗೆ, ಯಾರು ತಿನ್ನೋ ಅನ್ನನೂ ಕಿತ್ಕೊಂಡು ತಿಂದಿರೋ ಹಾಗೆ ನಿಯತ್ತಿಂದ ಬದುಕಬೇಕು. ಕೂಲಿ ಮಾಡಿ ಗಂಜಿ ಕುಡಿದ್ರೂ ಪರವಾಗಿಲ್ಲ, ಆದರೆ ಕದ್ದು ನಾವು ಅನ್ನ ತಿನ್ನೋ ಅಂಥ ಕೆಲಸ ಮಾಡೋಕ್ಕೆ ಹೋಗಬಾರ್ದು ಅಂತ ವಿಷ್ಣು ಕಡು ಬಡವನಿಗೆ ಹೇಳಿದ್ದಂಥದ್ದು. ಈ ಸತ್ಯಗಳನ್ನೋದನ್ನು ನಾವು ಮನುಷ್ಯರಾದಂಥವ್ರು ನಾವು ತಿಳ್ಕೋಬೇಕು. ಈ ಸತ್ಯನ ನಾವು ತಿಳ್ಕೊಳ್ದಿರ ಹಲವಾರು ಭೂಮಿ ಮೇಲೆ ಕೆಟ್ಟ ಕೆಲಸಗಳನ್ನೋದನ್ನೇ ಮನುಷ್ಯರು ಮಾಡ್ತಿರ್ತಾರೆ. ಆದರೆ ಭಗವಂತ ನಾವು ಮಾಡೋ ಕೆಲಸ ಆಗಿರ್ಬೋದು, ನಾವು ಮಾಡೋ ಪುಣ್ಯದ ಕೆಲಸ ಆಗಿರ್ಬೋದು, ದೇವ್ರ ಪೂಜೆ ಸ್ಮರಣೆ ಎಲ್ಲವೂ ಆಗಿರ್ಬೋದು, ಇದೆಲ್ಲದರಲ್ಲೂ ಅಷ್ಟೇ ಭಗವಂತ ಎಲ್ಲವನ್ನೂ ಅಷ್ಟೇ ನೋಡ್ತಿರ್ತಾನೆ. ಯಮರಾಜ ಎಲ್ಲವನ್ನು ಅಷ್ಟೇ ತೂಕ ಮಾಡ್ತಿರ್ತಾನೆ. ನಾವು ಪಾಪದ ಕೆಲಸ ಜಾಸ್ತಿ ಮಾಡಿ ಪುಣ್ಯದ ಕೆಲಸ ಕಮ್ಮಿ ಇತ್ತು ಅಂತಂದರೆ ನಮಗೆ ಪುಣ್ಯ ಪ್ರಾಪ್ತಿ ಆಗೋದಿಲ್ಲ, ಕರ್ಮನೇ ಪ್ರಾಪ್ತಿ ಆಗೋದು. ಹಾಗಾಗಿ ಪುಣ್ಯ ಜಾಸ್ತಿ ಮಾಡಿ ಪಾಪ ಕಮ್ಮಿ ಮಾಡಿದ್ರೆ ನಮಗೆ ಸ್ವಲ್ಪ ದಿನನಾದರೂ ಸ್ವರ್ಗ ಸಿಕ್ಕುತ್ತೆ. ಆದರೆ ಜೀವನ ಪೂರ್ತಿ ಸ್ವರ್ಗದಲ್ಲಿ ಇರೋಕ್ಕಾಗೋದಿಲ್ಲ. ತಿರ್ಗಾ ಮನುಷ್ಯನ ಜನ್ಮ ಅನ್ನೋದೊಂದನ್ನು ಕೊಡ್ತಾನೆ ದೇವರು. ಹಿಂದೆ ಜನ್ಮದಲ್ಲಿ ನೀನೇನೇನು ಮಾಡೋಕ್ಕಾಗಿರಲಿಲ್ಲ, ಏನು ಕೆಟ್ಟ ಕೆಲಸ ಮಾಡಿದೆಯಲ್ಲ ಅದಕ್ಕೆಲ್ಲ ನೀನು ಒಳ್ಳೆ ಕೆಲಸ ಮಾಡಬೇಕು ಭೂಮಿ ಮೇಲೆ ಅಂತಂದ್ಬಿಟ್ಟೆ ಮನುಷ್ಯನ ಜನ್ಮ ಕೊಡೋ ಅಂಥದ್ದು. ಹಂಗಾಗಿ ಅಂಥವರು ಅವ್ರ ಕರ್ಮಗಳನ್ನೆಲ್ಲ ಮುಗಿಸ್ಕೊಂಡು ಬೇಗ ಅವರು ಹೋಗೋ ಅಂಥದ್ದು. ಈ ಸತ್ಯಗಳನ್ನೋದನ್ನು ನಾವು ಮನುಷ್ಯರಾದವರು ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ನಾವು ದೇವ್ರ ಪೂಜೆ ಮಾಡಿದ ಮಟ್ಟಿಗೆ ನಮಗೆ ಒಳ್ಳೆಯದಾಗುತ್ತೆ ಅಂತನೂ ಅಲ್ಲ, ದಾನ ಧರ್ಮ ಮಾಡಿದ ಮಟ್ಟಿಗೆ ನಮ್ಗೆ ಒಳ್ಳೆಯದಾಗುತ್ತೆ ಅಂತನೂ ಅಲ್ಲ. ನಾವು ದೇವ್ರ ಪೂಜೆ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ದಾನ ಧರ್ಮ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟ ಕೆಲಸಗಳನ್ನ ಮಾತ್ರ ಯಾವತ್ತೂ ಅಷ್ಟೇ ಮಾಡೋದಕ್ಕೆ ಹೋಗಬಾರ್ದು. ಹೌದು, ನಾವಿವತ್ತು 10 ರೂಪಾಯಿ ದುಡ್ದು 10 ರೂಪಾಯಿಲೇ ನಾವು ಜೀವನ ಮಾಡೋಣ. ನಮಗೆ ಇರೋದಕ್ಕೊಂದು ಮನೆ ಇಲ್ಲ ಅಂದರೂ ಪರವಾಗಿಲ್ಲ, ನಾವು ಎಲ್ಲಾದರೂ ಒಂದು ಮರದ ಕೆಳಗಡೆ ಜೀವನ ಮಾಡೋಣ. ಆದರೆ ಬೇರೆಯವ್ರಿಗೆ ಕೆಟ್ಟದನ್ನು ಬಯಸೋದಕ್ಕೆ ಹೋಗ್ಬಾರ್ದು, ಕೆಟ್ಟದನ್ನು ಯೋಚನೆನೂ ಮಾಡೋದಕ್ಕೆ ಹೋಗ್ಬಾರ್ದು. ಇದೆಲ್ಲ ಭಗವಂತ ವಿಷ್ಣು ಒಬ್ಬ ಕಡು ಬಡವನಾದಂಥ ಮನುಷ್ಯನಿಗೆ ಹೇಳೋ ಅಂಥದ್ದು. ಏಕೆ ಅಂತಂದರೆ ಈ ಸತ್ಯನೆಲ್ಲ ನಾವು ತಿಳ್ಕೋಬೇಕು. ಏಕೆ ಅಂತಂದರೆ ಭಗವಂತ ನಮ್ಗೆ ಇದನ್ನೆಲ್ಲ ಸೂಚನೆ ಮುಖಾಂತರ ಕೊಟ್ಟಿದ್ದಾನೆ. ಈ ಕಾಲದಲ್ಲಂತೂ ದೇವರು ಭಕ್ತಿ ಅಂತಂದರೆ ಯಾರಿಗೂ ಅಷ್ಟೇ ಇಲ್ಲ, ದೇವ್ರ ಮೇಲೆ ಭಯನೂ ಸಹ ಇಲ್ಲ. ಪಾಪ ಕರ್ಮಗಳನ್ನೇ ಜಾಸ್ತಿ ಮಾಡ್ತಿರ್ತಾರೆ. ಅಂಥವರು ಒಂದು ಕ್ಷಣ ಕಣ್ಣು ಕೂತ್ಕೊಂಡು ಭಗವಂತನ ಬಗ್ಗೆ ಯೋಚನೆ ಮಾಡಬೇಕು. ನಾವು ಈ ಜನ್ಮದಲ್ಲಿ ನಾವು ಎಷ್ಟೊಂದು ಕೆಟ್ಟ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಆದರೆ ನಾವು ಸತ್ತ ನಂತರ ನಾವು ಏನಾಗ್ತೀವಿ, ಸತ್ತ ಮೇಲೆ ನಮಗೇನೇನು ಕಷ್ಟಗಳು ಅನ್ನೋದು ಬರುತ್ತೆ, ನಾವೀಗೇನೋ ಒಂದು ಕರ್ಮ ಅನ್ನೋದು ಮಾಡಿರ್ತೀವಲ್ಲ, ನಾವು ಹೆಂಡ್ತಿ ಮಕ್ಕಳು ಮನೇಲಿರೋ ನಮ್ಮ ಸಂಸಾರ ಎಷ್ಟು ಕಷ್ಟ ಅನ್ನೋದು ಅನುಭವಿಸ್ತಾರೆ. ಈಗ ಒಬ್ಬ ಮನುಷ್ಯ ಮನೆಯಲ್ಲಿ ಕೆಟ್ಟವನಾದ ಅಂತಂದರೆ ಅವನೊಬ್ಬನೇ ಆ ಫಲನ ಅನುಭವಿಸೋದಿಲ್ಲ,
ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಜನಕ್ಕೂ ಅನ್ವಯಿಸುತ್ತೆ ಅದೆಲ್ಲ. ಹಾಗಾಗಿ ನಾವು ಮಾಡೋ ಪಾಪ ಕರ್ಮ ನಮ್ಮ ಮಕ್ಕಳು ನಮ್ಮ ಹೆಂಡ್ತಿಯರು ಸಹ ಅನುಭವಿಸ್ಬಾರ್ದು ಅಂತ ನಾವು ಒಳ್ಳೆ ಕೆಲಸಗಳನ್ನೇ ಮಾಡ್ತಾ ಹೋಗಬೇಕು. ಹೌದು, ನಮ್ಮ ಕೈಲಿ ಯಾರಿಗೂ ಏನು ಕೊಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ದಾನ ಧರ್ಮ ಮಾಡೋಕ್ಕಾಗಿಲ್ಲ ಅಂದರೂ ಪರವಾಗಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋದಕ್ಕೆ ಹೋಗಬಾರ್ದು ಅಂತ ಭಗವಂತ ನಮಗೆ ಇದನ್ನೆಲ್ಲ ಸೂಚನೆ ಮುಖಾಂತರ ಕೊಟ್ಟಿದ್ದಾನೆ. ನಮಗೆ ಏನಕ್ಕೆ ಕಷ್ಟಗಳು ಜಾಸ್ತಿ ಬರುತ್ತೆ ಅಂತಂದರೆ ಒಳ್ಳೆಯವ್ರನ್ನೇ ದೇವರು ಪರೀಕ್ಷೆ ಮಾಡೋವಂಥದ್ದು. ಆದರೆ ಪರೀಕ್ಷೆ ಮಾಡಬೇಕಾದ್ರೂ ದೇವರು ನಮ್ಮ ಜೊತೇಲಿರ್ತಾನೆ. ಹೌದು, ನಾವು ಹಿಂದಿನ ಜನ್ಮದಲ್ಲಿ ಏನೋ ನಾವು ತೀರ್ಸೋಕ್ಕಾಗದೇ ಇರೋಂಥದ್ದನ್ನು ನಾವು ಮಾಡಿದ್ದೀವಿ. ಹಾಗಾಗಿ ಈ ಜನ್ಮದಲ್ಲಿ ನಮಗೆ ಕಷ್ಟಗಳನ್ನೋದು ಏನು ಕೊಟ್ಟಿದ್ದಾನೆ ಅಂತಂದರೆ, ಯಾವುದೋ ಹೋದ ಜನ್ಮದಲ್ಲಿ ನಾವು ಬೇರೆಯವ್ರಿಗೆ ಕಷ್ಟ ಕೊಟ್ಟಿರ್ತೀವಿ, ಅವ್ರ ಋಣ ನಾವು ಕಿತ್ಕೊಂಡು ತಿಂದಿರ್ತೀವಿ. ಆ ಪಾಪ ಕರ್ಮ ಕಾಡೋದ್ರಿಂದನೇ ನಮಗೆ ಇವಾಗ ಮನುಷ್ಯನ ಜನ್ಮ ಅನ್ನೋದು ಕೊಟ್ಟಿದ್ದಾನೆ. ಅದು ತೀರಿಸಬೇಕು ಅಂತಾನೆ ಮನುಷ್ಯನ ಜನ್ಮ ಕೊಟ್ಟು ನಾವೀಗ ಇದನ್ನೆಲ್ಲ ತೀರಿಸ್ತಾ ಇದ್ದೀವಿ ಅಂತ ಕೊಟ್ಟಿದ್ದನ್ನು ನಾವು ಕಣ್ಗೊತ್ಕೊಂಡು ಇದನ್ನೆಲ್ಲ ಅನುಭವಿಸ್ಬೇಕು. ಆದರೆ ಈ ಜನ್ಮದಲ್ಲೂ ನಾವು ಕೆಟ್ಟ ಕೆಲಸ ಮಾಡೋದು, ಕೆಟ್ಟದ್ದನ್ನೇ ಯೋಚನೆ ಮಾಡೋದು, ಬೇರೆಯವ್ರಿಗೆ ಶಾಪ ಹಾಕೋದು, ಬೇರೆಯವರು ಚೆನ್ನಾಗಿರೋದು ಸಹಿಸ್ಕೊಳ್ದಿರ ಅವ್ರ ಜೀವನ ಹಾಳು ಮಾಡೋದು, ಬೇರೆಯವ್ರ ಋಣ ಕಿತ್ಕೊಂಡು ತಿನ್ನೋದು, ಬೇರೆಯವ್ರ ಆಸ್ತಿ ಪಾಸ್ತಿ ಕಿತ್ಕೊಂಡು ತಿನ್ನೋದು, ಕಳ್ತನ ಮಾಡೋದು, ಮೋಸ ಮಾಡೋದು, ವಂಚನೆ ಮಾಡೋದು, ಇದೆಲ್ಲ ಮಾಡ್ತು ಅಂತಂದರೆ ನಮಗೆ ಜನ್ಮಗಳು ಕಾಟ ಅನ್ನೋದು ಬಿಡೋದಿಲ್ಲ. ಬರೀ ನಮ್ಮೊಬ್ಬರಿಗೆ ಕಷ್ಟ ಅನ್ನೋದು ಬರೋದಿಲ್ಲ, ನಮ್ಮ ಮನೇಲಿರೋ ಅಷ್ಟು ಜನನೂ ಸಹ ಕಷ್ಟ ಅನ್ನೋದನ್ನ ಅನುಭವಿಸ್ಬೇಕಾಗುತ್ತೆ. ಏಕೆ ಅಂತಂದರೆ ಒಬ್ಬ ಮನುಷ್ಯ ಮಾಡಿ ತಪ್ಪನ್ನ ಅವ್ರ ಮನೇಲಿ ಇರೋಷ್ಟು ಜನಕ್ಕೂ ಸಹ ಪಾಪ ಅನ್ನೋದು ತಟ್ಟುತ್ತಂತೆ. ಹಂಗಾಗಿ ಈ ಸತ್ಯವನ್ನು ನಾವು ಅರ್ಥ ಮಾಡಿಕೊಂಡು ಒಳ್ಳೆಯವ್ರಿಗೆ ಏನಕ್ಕೆ ಕಷ್ಟ ಬರುತ್ತೆ, ಒಳ್ಳೆಯವರೇ ಏನಕ್ಕೆ ಸಾಯ್ತಾರೆ, ಕೆಟ್ಟವ್ರು ಏನಕ್ಕೆ ಇನ್ನೂ ಇದ್ದಾರೆ, ಪೂಜೆ ಪುನಸ್ಕಾರ ದೇವರು ದಿಂಡ್ರು ಮಾಡದೇ ಇರೋರಿಗೆಲ್ಲ ಜೀವನ ಚೆನ್ನಾಗೇ ಇದೆ ಅಂತನೋದಾಯಿತು ಅಂತಂದರೆ ಹೌದು, ಅವ್ರ ಪಾಪಕ್ಕೆ ಫಲ ಅನ್ನೋದು ಅವ್ರು ಅನುಭವಿಸ್ಲೇಬೇಕು. ಇವಾಗ ಅವ್ರು ತೀರ್ಸೋಕ್ಕಾಗಲಿಲ್ಲ ಅಂದರೂ ಮುಂದಿನ ಜನ್ಮದಲ್ಲಾದರೂ ಅವರು ಒಂದು ಮನುಷ್ಯನ ರೂಪ ತಾಳಿ ಅವ್ರು ಅದನ್ನೆಲ್ಲ ತೀರಿಸಲೇಬೇಕು. ಅವ್ರವ್ರ ಪಾಲಿಗೆ ಬಂದಿದ್ದು ಅವ್ರವ್ರು ಅನುಭವಿಸ್ತಾರೆ. ಅವ್ರ ಪಾಪ ಕರ್ಮನೂ ಅಷ್ಟೇ ಅವರೇ ಅನುಭವಿಸೋವಂಥದ್ದು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ.